ಫಸ್ಟ್ ಇವತ್ತು ಬೆಳಗ್ಗೆ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಟೌನ್ಶಿಪ್ ಆ ವಿಚಾರದ ಎಲ್ಲ ರೈತರು ಬಂದಿದ್ರು. ನಾನೇನು ಘೋಷಣೆಯನ್ನು ಮಾಡಿದ್ದೇನೆ ಅವರಿಗೆ ಪರಿಹಾರ ಹೆಚ್ಚು ಕಮ್ಮಿ 80% ರೈತರು ತನ್ನ ಬಂದು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ಜಲ್ದಿ ಈ ಪರಿಹಾರವನ್ನು ನಮಗೆ ಜಲ್ದಿ ಕೊಡಿ ಅಂತ ಹೇಳಿ ಒತ್ತಾಯ ಕೂಡ ಹಾಕಿದ್ದಾರೆ. ಕೆಲವು ಕ್ಲೈಮ್ಸ್ ಇನ್ನ ನಮ್ಮ ಕೆಲವರು ಯಾರ ಭೂಮಿ ಇಲ್ಲ ಅಂತವ್ರ ಬಗ್ಗೆ ಕೆಲವ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಅದೆಲ್ಲ ಬಗೆಹರಿಸಿ ಅಂತ ಹೇಳಿದ್ದೇನೆ. ಒಟ್ಟಾರೆ ಆ ಜಿಬಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಸಂಬಂಧಪಟ್ಟಂತ ಹೊಸ ಟೌನ್ಶಿಪ್ ಬಗ್ಗೆ ಆ ರೈತರು ಯಾರು ಬಂದು ತನ್ನ ಒಪ್ಪಿಗೆಯನ್ನ ಶಾಸಕರ ಪ್ರಮುಖ ಸಮ್ಮುಖದಲ್ಲಿ ಬಂದಿದ್ರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇನ್ನ 3 ದಿನದಲ್ಲಿ ನೋಟಿಫಿಕೇಶನ್ ಆಗಿ ಜೂನ್ ಮೊದಲನೇ ವಾರದಿಂದ ಅವರಿಗೆಲ್ಲ ಹಣ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತೇನೆ. ಸೊ ಮೂರ್ ಹಳ್ಳಿ ಪ್ರತ್ಯೇಕವಾದಂತ ಫೈನಲ್ ನೋಟಿಫಿಕೇಶನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದು ನಾನು ಮಾಡಿದ್ದಲ್ಲ, ಇದು ಕುಮಾರಸ್ವಾಮಿ ಅವರ ಕಾಲದಲ್ಲೇ ಇದನ್ನ ನೋಟಿಫಿಕೇಶನ್ ಆಗಿತ್ತು. ಅವ್ರ ಕಾಲದಲ್ಲೇ ಇದಕ್ಕೆ ಅವ್ರಿಗೆ 8,000 ಅಡಿ ಕೊಡಬೇಕು ಅಂತ ಘೋಷಣೆ ಮಾಡಿದ್ರು. DLFಗೆ ಕೊಟ್ಟಿದ್ರು ಪ್ರಾಜೆಕ್ಟ್ನ. DLF ನಮಗೆ ವಯಬಲ್ ಇಲ್ಲ ಅಂತ ದುಡ್ಡನ್ನ ವಾಪಸ್ ತೆಗೆದುಕೊಂಡು ಹೋಗಿದ್ರು. ಸೊ ಇದನ್ನ ರೆಡ್ ಝೋನ್ ಅಂತ ತೀರ್ಮಾನ ಮಾಡಿದ್ರು. ಅಂದ್ರೆ ಯಾರು ಮಾರಂಗಿಲ್ಲ, ಬೇರೆ ಯಾರಿಗೂ ಕೂಡ ವಹಿವಾಟು ಆಗಬಾರ್ದು ಅಂತ ರೆಡ್ ಝೋನ್ ಅಂತ ಮಾಡಿದ್ರು. ಸೊ ಕೋರ್ಟಲ್ಲೂ ಕೂಡ ಕೆಲವರು ಅರ್ಜಿ ಹಾಕೊಂಡಿದ್ರು ಇದು ಬಿಡಬೇಕು ಅಂತ. ಕೋರ್ಟಲ್ಲೂ ಕೂಡ ಬಿಡಕ್ಕಾಗಲ್ಲ ಅಂತ ಆದೇಶ ಕೂಡ ಆಗಿತ್ತು. ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಇದನ್ನ ಮುಂದುವರಿಸಬೇಕು ಅಂತೇಳಿ ರೈತರುಗಳೆಲ್ಲ ವಿಶ್ವಾಸಕ್ಕೆ ತಿಳ್ಕೊಂಡು ಸ್ವಲ್ಪ ಹೆಚ್ಚಿಗೆ ಪರಿಹಾರನ ಕೊಟ್ಟಿದ್ದೇವೆ. ಜೊತೆಗೆ ಅವರೆಲ್ಲರೂ ಕೂಡ ಒಂದು ಬಹಳ ದೊಡ್ಡ ಖುಷಿ ಅಂತಂದ್ರೆ ನಮ್ಮನ್ನ ಬೆಂಗಳೂರು ಅಂತ ನೀವು ಗಮನಿಸ್ತಾ ಇದ್ದೀರಿ, ನಮ್ಮನ್ನು ಕೂಡ ಬೆಂಗಳೂರು ಜಿಲ್ಲೆಗೆ ಸೇರಿಸಿದ್ದೀರಿ. ಮೊದಲಿದ್ದಂತ ಬೆಂಗಳೂರು ಜಿಲ್ಲೆನೇ ಉಳಿಸಿದಿರಿ ನೀವು. ಅದಕ್ಕೆ ಅವರೆಲ್ಲರೂ ಕೂಡ ಬಹಳ ಸಂತೋಷ. ಯಾಕೆಂದ್ರೆ ಬಹಳ ಜನ ಹೊರಗಡೆ ದೇಶದಿಂದ ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬರೀ ಕೇವಲ ಒಂದು 20 ಕಿಲೋಮೀಟರ್ ಮಾತ್ರ ಈ ಬಾರ್ಡರ್ ಇಂದ ಉಳ್ಕೊಳ್ತದೆ. ಸೊ ಇದು ಬೆಂಗಳೂರು ನಗರ ಆಗ್ತದೆ. ಸೊ ನಾನು ಅವ್ರಿಗೆಲ್ಲ ಆದಷ್ಟು ನಿಮ್ಗೆ ಏನು ಪರಿಹಾರ ರೈತರಿಗೆ ನಾವು ಕೊಡ್ತಾ ಇದ್ದೀವಿ, ನೀವು ಆದಷ್ಟು ಮಾರ್ಕೊಳಕ್ ಹೋಗ್ಬೇಡಿ, ಇದರ ಬೆಲೆ ನಿಮ್ಗೆ ಇನ್ನೂ ಅರ್ಥ ಆಗುದಿಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಬಹುಶಃ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಜಲ್ದಿ ಇದಕ್ಕೆ ಮಾಡಿ ಅಂತ ಹೇಳಿ ಎಲ್ಲ ರೈತರು ಕೂಡ ಎಲ್ಲ ಒಪ್ಕೊಂಡಿದ್ದಾರೆ.